ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಕೆಲವೇ ಹೊತ್ತಲ್ಲಿ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಬಜೆಟ್ನ ಮೇಲೆ 10 ನಿರೀಕ್ಷೆಗಳಿದೆ. ಯಾವ್ಯಾವ ವಲಯಕ್ಕೆ ಏನೇನು ಸಿಗಬಹುದು ಅಂತ ನೋಡೋಣ ಬನ್ನಿ. ಭಾನುವಾರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ. ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸುವ ನಿರೀಕ್ಷೆ. ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ 2026 ಮತ್ತು 27ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡಿಸ್ತಾ ಇದ್ದಾರೆ. ಕೆಲ ವರ್ಷಗಳಿಂದ ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಮಂಡಿಸಲಾಗ್ತಾ ಇದೆ. ಆದರೆ ಈ ಬಾರಿ ಫೆಬ್ರವರಿ 1 ಭಾನುವಾರ ಬಂದಿದೆ. ಆದರೂ ಭಾನುವಾರವೇ ಬಜೆಟ್ ಮಂಡನೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಷೇರು ಮಾರುಕಟ್ಟೆ ಓಪನ್ ಆಗಲಿದ್ದು ವಹಿವಾಟು ನಡೆಸಲಿದೆ. ಸರ್ಕಾರಿ ರಜಾ ದಿನವೂ ಕೂಡ ಮೊದಲ ಬಾರಿಗೆ ಕೇಂದ್ರದ ಬಜೆಟ್ ಮಂಡನೆಯಾಗ್ತಾ ಇರುವುದು ಒಂದು ವಿಶೇಷ. ಈ ಬಾರಿಯ ಬಜೆಟ್ ಮೇಲೂ ದೇಶದ ವಿವಿಧ ವಲಯಗಳ ಜನರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಜನಸಾಮಾನ್ಯರು, ಸಂಬಳ ಗಳಿಸುವಂತಹ ವರ್ಗ, ಉದ್ಯಮಿಗಳು, ಹೂಡಿಕೆದಾರರು, ವ್ಯಾಪಾರಿಗಳು, ಮಹಿಳೆಯರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಬಜೆಟ್ ಮೇಲೆ ನಿರೀಕ್ಷೆ. ರೈತರಿಗೆ ನೀಡುವಂತಹ ಕಿಸಾನ್ ಸಮ್ಮಾನ್ ನಿಧಿಯನ್ನ 9,000ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ವಿವಾಹಿತ ದಂಪತಿಗೆ ಜಂಟಿ ತೆರಿಗೆ ವ್ಯವಸ್ಥೆ ಜಾರಿಗೊಳಿಸಬಹುದು. ಇದರಿಂದ ದಂಪತಿಗಳಿಗೆ ವಾರ್ಷಿಕ 24 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಸಿಗಲಿದೆ. ವಾರ್ಷಿಕ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡಾ 30ರಷ್ಟು ತೆರಿಗೆ ವಿಧಿಸಬಹುದು. ಮ್ಯೂಚುವಲ್ ಫಂಡ್ಗಳನ್ನ 5 ರಿಂದ 7 ವರ್ಷದವರೆಗೆ ಹೊಂದಿದ್ರೆ ಯಾವುದೇ ತೆರಿಗೆ ಇರಲ್ಲ. HRA ಮಿತಿಯನ್ನ ಏರಿಕೆ ಮಾಡಬಹುದು. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬಹುದು. ಬೆಳಗಾವಿಗೆ ಐಟಿ ಪಾರ್ಕ್ ತೆರೆಯಲಿ. ಸಾಕಷ್ಟು ಜನ ಇಂಜಿನಿಯರ್ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಸಂದರ್ಭದೊಳಗಡೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ, ಇಲ್ಲಿಯ ಸಂಸದರುಗಳು ಒಂದು ಮನಸ್ಸು ಮಾಡಿ, ಇಲ್ಲಿಯ ಒಂದು ಐಟಿ ಕಂಪನಿಗಳಿಗೆ ಐಟಿ ಪಾರ್ಕ್ ಅನ್ನ ಒಂದು ಸಾಕಷ್ಟು ದೊಡ್ಡ ಪ್ರದೇಶ ಇರೋದ್ರಿಂದ, ಕೇಂದ್ರ ಸರ್ಕಾರದ ಸಾಕಷ್ಟು ಜಮೀನು ಇರೋದ್ರಿಂದ ಇಲ್ಲಿ ಒಂದು ಐಟಿ ಕಂಪನಿಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಒಂದು ಐಟಿ ಪಾರ್ಕ್ ಮಾಡಬೇಕು. ಅದಕ್ಕೆ ವಿಶೇಷವಾದಂತಹ ಅನುದಾನವನ್ನ ಕೊಡಬೇಕು. ಕೊಡಗಿಗೆ ರೈಲ್ವೆ ಸಂಪರ್ಕವನ್ನು ಕೊಡಬೇಕು. ರೈಲ್ವೆ ಸಂಪರ್ಕನ ಕೇಂದ್ರ ಸರ್ಕಾರ ಕೈ ಬಿಟ್ಟಿದೆ ಈಗ ಇರೋದಂತ. ಅದೊಂದು ಆಗಿದ್ರೆ ನಮಗೆ ಇನ್ನು ಕೊಡಗು ಡೆವಲಪ್ ಆಗ್ತದೆ ಸ್ವಲ್ಪ ಜನ ಸಂಚಾರದಿಂದ. ಆಲ್ರೆಡಿ ಟೂರಿಸಂ ಇಂದನೇ ನಮ್ಮ ಕೊಡಗು ಇರೋದು, ಅದು ಬಿಟ್ಟು ಬೇರೇನಿಲ್ಲ. ಎರಡನೇ ವಿಷಯ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಬಂದು ಸೇರಿದ್ದಾರೆ. ಜಿಲ್ಲೆಯಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅವರೇ ಇರೋದು. ಅವರು ಅಸ್ಸಾಂ ಅವರ ಇಲ್ಲ ಬಾಂಗ್ಲಾದೇಶದವರ ಎಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಒಂದು ಕ್ಲೀನ್ ಮಾಡಬೇಕು. ಅದೊಂದು ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕಬೇಕು. ಎಲ್ಲಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಆಗಿದೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಂಗೆ ಡಾಕ್ಯುಮೆಂಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಯಾರು ಡಾಕ್ಯುಮೆಂಟ್ ಮಾಡಿ ಕೊಟ್ರು ಹೇಗೆ ಅಂತ. ಇಲ್ಲಿ ಬಂದು ಲೋಕಲ್ ಡಾಕ್ಯುಮೆಂಟ್ ತೋರಿಸ್ಕೊಂಡು ಅವ್ರು ಇಲ್ಲಿ ನಮ್ಮ ಕಾಮನ್ ಮ್ಯಾನ್ ಗಳ ತರ ಇದ್ದಾರೆ. ಇವತ್ತು ಆಟೋ ರಿಕ್ಷಾ ಬೆಂಗಳೂರು ಮೈಸೂರೆಲ್ಲ ಆಟೋ ರಿಕ್ಷಾದವರು ಅವರಿದ್ದಾರೆ ಎಷ್ಟು ಜನ. ಅದೇ ಅವ್ರನ್ನ ಫಸ್ಟ್ ಇಲ್ಲಿಂದ ಓಡಿಸಬೇಕು, ಅವ್ರು ವೆರಿಫೈ ಮಾಡಬೇಕು, ಅವ್ರನ್ನ ಓಡಿಸಬೇಕು. ಅಷ್ಟು ಕೆಲಸ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರ ಕೈಗೊಳ್ಕೋಬೇಕು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಎಂಬ ಕೀರ್ತಿಗೆ ಭಾಜನರಾಗಲಿದ್ದಾರೆ. ಸೀತಾರಾಮನ್ ಅವರು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ 10 ಬಜೆಟ್ ಮಂಡನೆಯ ದಾಖಲೆಯನ್ನ ಸಮೀಪಿಸುತ್ತಾ ಇರುವುದು ಒಂದು ವಿಶೇಷವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಕೆಲವೇ ಹೊತ್ತಲ್ಲಿ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಬಜೆಟ್ನ ಮೇಲೆ 10 ನಿರೀಕ್ಷೆಗಳಿದೆ. ಯಾವ್ಯಾವ ವಲಯಕ್ಕೆ ಏನೇನು ಸಿಗಬಹುದು ಅಂತ ನೋಡೋಣ ಬನ್ನಿ. ಭಾನುವಾರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ. ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸುವ ನಿರೀಕ್ಷೆ. ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ 2026 ಮತ್ತು 27ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡಿಸ್ತಾ ಇದ್ದಾರೆ. ಕೆಲ ವರ್ಷಗಳಿಂದ ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಮಂಡಿಸಲಾಗ್ತಾ ಇದೆ. ಆದರೆ ಈ ಬಾರಿ ಫೆಬ್ರವರಿ 1 ಭಾನುವಾರ ಬಂದಿದೆ. ಆದರೂ ಭಾನುವಾರವೇ ಬಜೆಟ್ ಮಂಡನೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಷೇರು ಮಾರುಕಟ್ಟೆ ಓಪನ್ ಆಗಲಿದ್ದು ವಹಿವಾಟು ನಡೆಸಲಿದೆ. ಸರ್ಕಾರಿ ರಜಾ ದಿನವೂ ಕೂಡ ಮೊದಲ ಬಾರಿಗೆ ಕೇಂದ್ರದ ಬಜೆಟ್ ಮಂಡನೆಯಾಗ್ತಾ ಇರುವುದು ಒಂದು ವಿಶೇಷ. ಈ ಬಾರಿಯ ಬಜೆಟ್ ಮೇಲೂ ದೇಶದ ವಿವಿಧ ವಲಯಗಳ ಜನರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಜನಸಾಮಾನ್ಯರು, ಸಂಬಳ ಗಳಿಸುವಂತಹ ವರ್ಗ, ಉದ್ಯಮಿಗಳು, ಹೂಡಿಕೆದಾರರು, ವ್ಯಾಪಾರಿಗಳು, ಮಹಿಳೆಯರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಬಜೆಟ್ ಮೇಲೆ ನಿರೀಕ್ಷೆ.
ರೈತರಿಗೆ ನೀಡುವಂತಹ ಕಿಸಾನ್ ಸಮ್ಮಾನ್ ನಿಧಿಯನ್ನ 9,000ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ವಿವಾಹಿತ ದಂಪತಿಗೆ ಜಂಟಿ ತೆರಿಗೆ ವ್ಯವಸ್ಥೆ ಜಾರಿಗೊಳಿಸಬಹುದು. ಇದರಿಂದ ದಂಪತಿಗಳಿಗೆ ವಾರ್ಷಿಕ 24 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಸಿಗಲಿದೆ. ವಾರ್ಷಿಕ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡಾ 30ರಷ್ಟು ತೆರಿಗೆ ವಿಧಿಸಬಹುದು. ಮ್ಯೂಚುವಲ್ ಫಂಡ್ಗಳನ್ನ 5 ರಿಂದ 7 ವರ್ಷದವರೆಗೆ ಹೊಂದಿದ್ರೆ ಯಾವುದೇ ತೆರಿಗೆ ಇರಲ್ಲ. HRA ಮಿತಿಯನ್ನ ಏರಿಕೆ ಮಾಡಬಹುದು. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬಹುದು. ಬೆಳಗಾವಿಗೆ ಐಟಿ/ಬಿಟಿ ಪಾರ್ಕ್ ತೆರೆಯಲಿ. ಸಾಕಷ್ಟು ಜನ ಇಂಜಿನಿಯರ್ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಸಂದರ್ಭದೊಳಗಡೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ, ಇಲ್ಲಿಯ ಸಂಸದರುಗಳು ಒಂದು ಮನಸ್ಸು ಮಾಡಿ, ಇಲ್ಲಿಯ ಒಂದು ಐಟಿ/ಬಿಟಿ ಕಂಪನಿಗಳಿಗೆ ಐಟಿ/ಬಿಟಿ ಪಾರ್ಕ್ ಅನ್ನ ಒಂದು ಸಾಕಷ್ಟು ದೊಡ್ಡ ಪ್ರದೇಶ ಇರೋದ್ರಿಂದ, ಕೇಂದ್ರ ಸರ್ಕಾರದ ಸಾಕಷ್ಟು ಜಮೀನು ಇರೋದ್ರಿಂದ ಇಲ್ಲಿ ಒಂದು ಐಟಿ/ಬಿಟಿ ಕಂಪನಿಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಒಂದು ಐಟಿ/ಬಿಟಿ ಪಾರ್ಕ್ ಮಾಡಬೇಕು. ಅದಕ್ಕೆ ವಿಶೇಷವಾದಂತಹ ಅನುದಾನವನ್ನ ಕೊಡಬೇಕು. ಕೊಡಗಿಗೆ ರೈಲ್ವೆ ಸಂಪರ್ಕವನ್ನು ಕೊಡಬೇಕು. ರೈಲ್ವೆ ಸಂಪರ್ಕನ ಕೇಂದ್ರ ಸರ್ಕಾರ ಕೈ ಬಿಟ್ಟಿದೆ ಈಗ ಇರೋದಂತ. ಅದೊಂದು ಆಗಿದ್ರೆ ನಮಗೆ ಇನ್ನು ಕೊಡಗು ಡೆವಲಪ್ ಆಗ್ತದೆ ಸ್ವಲ್ಪ ಜನ ಸಂಚಾರದಿಂದ. ಆಲ್ರೆಡಿ ಟೂರಿಸಂ ಇಂದನೇ ನಮ್ಮ ಕೊಡಗು ಇರೋದು, ಅದು ಬಿಟ್ಟು ಬೇರೇನಿಲ್ಲ. ಎರಡನೇ ವಿಷಯ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಬಂದು ಸೇರಿದ್ದಾರೆ. ಜಿಲ್ಲೆಯಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಅವರೇ ಇರೋದು. ಅವರು ಅಸ್ಸಾಂ ಅವರ ಇಲ್ಲ ಬಾಂಗ್ಲಾದೇಶದವರ ಎಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಒಂದು ಕ್ಲೀನ್ ಮಾಡಬೇಕು. ಅದೊಂದು ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕಬೇಕು. ಎಲ್ಲಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಆಗಿದೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಂಗೆ ಡಾಕ್ಯುಮೆಂಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಯಾರು ಡಾಕ್ಯುಮೆಂಟ್ ಮಾಡಿ ಕೊಟ್ರು ಹೇಗೆ ಅಂತ. ಇಲ್ಲಿ ಬಂದು ಲೋಕಲ್ ಡಾಕ್ಯುಮೆಂಟ್ ಅಂತ ತೋರಿಸ್ಕೊಂಡು ಅವ್ರು ಇಲ್ಲಿ ನಮ್ಮ ಕಾಮನ್ ಮ್ಯಾನ್ ಗಳ ತರ ಇದ್ದಾರೆ. ಇವತ್ತು ಆಟೋ ರಿಕ್ಷಾ ಬೆಂಗಳೂರು ಮೈಸೂರೆಲ್ಲ ಆಟೋ ರಿಕ್ಷಾದವರು ಅವರಿದ್ದಾರೆ ಎಷ್ಟು ಜನ. ಅದೇ ಅವ್ರನ್ನ ಫಸ್ಟ್ ಇಲ್ಲಿಂದ ಓಡಿಸಬೇಕು, ಅವ್ರು ವೆರಿಫೈ ಮಾಡಬೇಕು, ಅವ್ರನ್ನ ಓಡಿಸಬೇಕು. ಅಷ್ಟು ಕೆಲಸ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರ ಕೈಗೊಳ್ಕೋಬೇಕು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಎಂಬ ಕೀರ್ತಿಗೆ ಭಾಜನರಾಗಲಿದ್ದಾರೆ. ಸೀತಾರಾಮನ್ ಅವರು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ 10 ಬಜೆಟ್ ಮಂಡನೆಯ ದಾಖಲೆಯನ್ನ ಸಮೀಪಿಸುತ್ತಾ ಇರುವುದು ಒಂದು ವಿಶೇಷವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಕೆಲವೇ ಹೊತ್ತಲ್ಲಿ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಬಜೆಟ್ನ ಮೇಲೆ 10 ನಿರೀಕ್ಷೆಗಳಿದೆ. ಯಾವ್ಯಾವ ವಲಯಕ್ಕೆ ಏನೇನು ಸಿಗಬಹುದು ಅಂತ ನೋಡೋಣ ಬನ್ನಿ. ಭಾನುವಾರವೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ. ತೆರಿಗೆ ವಿನಾಯಿತಿ, ಮಿತಿ ಹೆಚ್ಚಿಸುವ ನಿರೀಕ್ಷೆ. ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ 2026 ಮತ್ತು 27ನೇ ಸಾಲಿನ ಕೇಂದ್ರದ ಬಜೆಟ್ ಮಂಡಿಸ್ತಾ ಇದ್ದಾರೆ. ಕೆಲ ವರ್ಷಗಳಿಂದ ಫೆಬ್ರವರಿ 1ರಂದು ಕೇಂದ್ರದ ಬಜೆಟ್ ಮಂಡಿಸಲಾಗ್ತಾ ಇದೆ. ಆದರೆ ಈ ಬಾರಿ ಫೆಬ್ರವರಿ 1 ಭಾನುವಾರ ಬಂದಿದೆ. ಆದರೂ ಭಾನುವಾರವೇ ಬಜೆಟ್ ಮಂಡನೆಗೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಷೇರು ಮಾರುಕಟ್ಟೆ ಓಪನ್ ಆಗಲಿದ್ದು ವಹಿವಾಟು ನಡೆಸಲಿದೆ. ಸರ್ಕಾರಿ ರಜಾ ದಿನವೂ ಕೂಡ ಮೊದಲ ಬಾರಿಗೆ ಕೇಂದ್ರದ ಬಜೆಟ್ ಮಂಡನೆಯಾಗ್ತಾ ಇರುವುದು ಒಂದು ವಿಶೇಷ. ಈ ಬಾರಿಯ ಬಜೆಟ್ ಮೇಲೂ ದೇಶದ ವಿವಿಧ ವಲಯಗಳ ಜನರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಜನಸಾಮಾನ್ಯರು, ಸಂಬಳ ಗಳಿಸುವಂತಹ ವರ್ಗ, ಉದ್ಯಮಿಗಳು, ಹೂಡಿಕೆದಾರರು, ವ್ಯಾಪಾರಿಗಳು, ಮಹಿಳೆಯರು ತಮ್ಮದೇ ಆದಂತಹ ನಿರೀಕ್ಷೆಗಳನ್ನು ಹೊಂದಿದ್ದಾರೆ. ಬಜೆಟ್ ಮೇಲೆ ನಿರೀಕ್ಷೆ. ರೈತರಿಗೆ ನೀಡುವಂತಹ ಕಿಸಾನ್ ಸಮ್ಮಾನ್ ನಿಧಿಯನ್ನ 9,000ಕ್ಕೆ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ವಿವಾಹಿತ ದಂಪತಿಗೆ ಜಂಟಿ ತೆರಿಗೆ ವ್ಯವಸ್ಥೆ ಜಾರಿಗೊಳಿಸಬಹುದು. ಇದರಿಂದ ದಂಪತಿಗಳಿಗೆ ವಾರ್ಷಿಕ 24 ಲಕ್ಷ ರೂಪಾಯಿವರೆಗೂ ತೆರಿಗೆ ವಿನಾಯಿತಿ ಸಿಗಲಿದೆ. ವಾರ್ಷಿಕ 30 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡಾ 30ರಷ್ಟು ತೆರಿಗೆ ವಿಧಿಸಬಹುದು. ಮ್ಯೂಚುವಲ್ ಫಂಡ್ಗಳನ್ನ 5 ರಿಂದ 7 ವರ್ಷದವರೆಗೆ ಹೊಂದಿದ್ರೆ ಯಾವುದೇ ತೆರಿಗೆ ಇರಲ್ಲ. HRA ಮಿತಿಯನ್ನ ಏರಿಕೆ ಮಾಡಬಹುದು. ಗೃಹ ಸಾಲದ ಬಡ್ಡಿ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಬಹುದು. ಬೆಳಗಾವಿಗೆ ಐಟಿ/ಬಿಟಿ ಪಾರ್ಕ್ ತೆರೆಯಲಿ. ಸಾಕಷ್ಟು ಜನ ಇಂಜಿನಿಯರ್ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರುವಂತಹ ಸಂದರ್ಭದೊಳಗಡೆ ವಿಶೇಷವಾಗಿ ಕೇಂದ್ರ ಸರ್ಕಾರ ಮನಸ್ಸು ಮಾಡಿ, ಇಲ್ಲಿಯ ಸಂಸದರುಗಳು ಒಂದು ಮನಸ್ಸು ಮಾಡಿ, ಇಲ್ಲಿಯ ಒಂದು ಐಟಿ/ಬಿಟಿ ಕಂಪನಿಗಳಿಗೆ ಐಟಿ/ಬಿಟಿ ಪಾರ್ಕ್ ಅನ್ನ ಒಂದು ಸಾಕಷ್ಟು ದೊಡ್ಡ ಪ್ರದೇಶ ಇರೋದ್ರಿಂದ, ಕೇಂದ್ರ ಸರ್ಕಾರದ ಸಾಕಷ್ಟು ಜಮೀನು ಇರೋದ್ರಿಂದ ಇಲ್ಲಿ ಒಂದು ಐಟಿ/ಬಿಟಿ ಕಂಪನಿಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಒಂದು ಐಟಿ/ಬಿಟಿ ಪಾರ್ಕ್ ಮಾಡಬೇಕು. ಅದಕ್ಕೆ ವಿಶೇಷವಾದಂತಹ ಅನುದಾನವನ್ನ ಕೊಡಬೇಕು. ಕೊಡಗಿಗೆ ರೈಲ್ವೆ ಸಂಪರ್ಕವನ್ನು ಕೊಡಬೇಕು. ರೈಲ್ವೆ ಸಂಪರ್ಕನ ಕೇಂದ್ರ ಸರ್ಕಾರ ಕೈ ಬಿಟ್ಟಿದೆ ಈಗ ಇರೋದಂತ. ಅದೊಂದು ಆಗಿದ್ರೆ ನಮಗೆ ಇನ್ನು ಕೊಡಗು ಡೆವಲಪ್ ಆಗ್ತದೆ ಸ್ವಲ್ಪ ಜನ ಸಂಚಾರದಿಂದ. ಆಲ್ರೆಡಿ ಟೂರಿಸಂ ಇಂದನೇ ನಮ್ಮ ಕೊಡಗು ಇರೋದು, ಅದು ಬಿಟ್ಟು ಬೇರೇನಿಲ್ಲ. ಎರಡನೇ ವಿಷಯ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಅಕ್ರಮ ವಲಸಿಗರು ಬಂದು ಸೇರಿದ್ದಾರೆ.
ಜಿಲ್ಲೆಯಲ್ಲೂ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಈಗ ಅವರೇ ಇರೋದು. ಅವರು ಅಸ್ಸಾಂ ಅವರ ಇಲ್ಲ ಬಾಂಗ್ಲಾದೇಶದವರ ಎಲ್ಲ ಒಂದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಒಂದು ಕ್ಲೀನ್ ಮಾಡಬೇಕು. ಅದೊಂದು ಅಕ್ರಮ ವಲಸಿಗರನ್ನು ದೇಶದಿಂದ ಹೊರಹಾಕಬೇಕು. ಎಲ್ಲಾನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಆಗಿದೆ. ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತಂದ್ರೆ ಅವ್ರಿಗೆ ಹೆಂಗೆ ಡಾಕ್ಯುಮೆಂಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ಅವ್ರಿಗೆ ಯಾರು ಡಾಕ್ಯುಮೆಂಟ್ ಮಾಡಿ ಕೊಟ್ರು ಹೇಗೆ ಅಂತ. ಇಲ್ಲಿ ಬಂದು ಲೋಕಲ್ ಡಾಕ್ಯುಮೆಂಟ್ ತೋರಿಸ್ಕೊಂಡು ಅವ್ರು ಇಲ್ಲಿ ನಮ್ಮ ಕಾಮನ್ ಮ್ಯಾನ್ ಗಳ ತರ ಇದ್ದಾರೆ. ಇವತ್ತು ಆಟೋ ರಿಕ್ಷಾ ಬೆಂಗಳೂರು ಮೈಸೂರೆಲ್ಲ ಆಟೋ ರಿಕ್ಷಾದವರು ಅವರಿದ್ದಾರೆ ಎಷ್ಟೋ ಜನ. ಅದೇ ಅವ್ರನ್ನ ಫಸ್ಟ್ ಇಲ್ಲಿಂದ ಓಡಿಸಬೇಕು, ಅವ್ರು ವೆರಿಫೈ ಮಾಡಬೇಕು, ಅವ್ರನ್ನ ಓಡಿಸಬೇಕು. ಅಷ್ಟು ಕೆಲಸ ಆಗಬೇಕು. ಅದನ್ನ ಕೇಂದ್ರ ಸರ್ಕಾರ ಕೈಗೊಳ್ಕೋಬೇಕು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ ಮೊದಲ ಹಣಕಾಸು ಸಚಿವೆ ಎಂಬ ಕೀರ್ತಿಗೆ ಭಾಜನರಾಗಲಿದ್ದಾರೆ. ಸೀತಾರಾಮನ್ ಅವರು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ 10 ಬಜೆಟ್ ಮಂಡನೆಯ ದಾಖಲೆಯನ್ನ ಸಮೀಪಿಸುತ್ತಾ ಇರುವುದು ಒಂದು ವಿಶೇಷವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.